ಇದು ಡ್ಯೂಕ್ 390 ನ್ಯೂ ಜನ್ರೇಷನ್ ಜನ್ 3 ಐತಿ. ಇದ್ರೊಳಗೆ ಕ್ವಿಕ್ ಶಿಫ್ಟ್ ಐತಿ ಮತ್ತು ಆಟೋ ಬ್ಲಿಪ್ಪರ್ ಐತಿ. ಕರೆ ಹೇಳ್ಬೇಕಂದ್ರೆ ಈಗ ಪಕ್ಕ ಪೂರ್ತಿ 390cc ಆಗೈತಿ. ಇದು 390 ಲುಕ್ಕಿಂಗ್ನು ಮಸ್ತ್ ಐತಿ. ಪವರ್ ಅಂತೂ ಅಲ್ಟಿಮೇಟ್ ನಾವು ಅನುಮಾನ ಇಲ್ಲದಂಗೆ ಹೋದಪ್ಪ 160. ಇಂಜಿನ್ ಸುಡಾಕತ್ತು ಮಾರಾಯ. ಬೂಟ್ ಹಾಕೊಂಡ್ರೆ ಬಾಡಿಬೇಕ, ಇಲ್ಲಾಂದ್ರೆ ಕಾಲ ಚಿಕನ್ ಲೆಗ್ ಪೀಸ್ ಅದ. ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ ಮತ್ತೊಂದು ಹೊಸ ವಿಡಿಯೋ ಸ್ವಾಗತ. ಇವತ್ತು ನಮ್ಮ ಮುಂದೈತಿ ಡ್ಯೂಕ್ 390. ಇದು ಡ್ಯೂಕ್ 390 ನ್ಯೂ ಜನ್ರೇಷನ್ ಜನ್ 3 ಐತಿ. 23 ಐತಿ ಮಾಡಲ್. ಇದು 23 ಲಾಸ್ಟ್ ಎಡಿಷನ್ ಕಾಣ್ತೈತಿ. KTMದು ಇದೊಂಥರ ಹುಚ್ಚು ಕುದುರೆ ಇದು ಗಾಡಿ. ಅವನು ಪವರ್ ಏನು ಕೊಟ್ಟನು ಗೊತ್ತಾ ಈ ಗಾಡ್ಯಾಗ, ಫುಲ್ ಸೈಕ್ ಅದ ಪವರ್ ನೋಡ್ಕೆರೇನ. ಇದ್ರೊಳಗೆ ಕ್ವಿಕ್ ಶಿಫ್ಟ್ ಐತಿ ಮತ್ತು ಆಟೋ ಬ್ಲಿಪ್ಪರ್ ಐತಿ. ಮತ್ತು ಇದು ಕರೆ ಹೇಳ್ಬೇಕಂದ್ರೆ ಈಗ ಪಕ್ಕ ಪೂರ್ತಿ 390cc ಆಗೈತಿ. ಇದು 390cc ಅನ್ನೋಕ್ಕಿಂತ 400cc ಅಂದ್ರೆ ಬೆಟ್ರ. ಯಾಕೆ ಗೊತ್ತಂದ್ರೆ ಇದ್ರೊಳಗೆ ಮೊದಲಿಂದು 378 ಏನೋ 386 ಸಮಥಿಂಗ್ ಪವರ್ ಇತ್ತು ಇದ್ರೊಳಗೆ CCದು. ಈಗ 398cc ಮಾಡ್ಯಾರ ಗಾಡಿ. 390 ಅನ್ನೋಕ್ಕೂ ಬರೋಂಗಿಲ್ಲ, 400 ಅಂತ ಹೇಳ್ಬೇಕು ಪೂರ. ಎಷ್ಟು ಇದ್ರೊಳಗೆ 46 ಹಾರ್ಸ್ ಪವರ್ ಐತಿ. 46 ಹಾರ್ಸ್ ಪವರ್, 39 ಇದು ನ್ಯೂಟ್ರಲ್ ಮೀಟ್ರ್ ಟಾರ್ಕ್ ಐತಿ. ಪೂರಾ ಒಂದು ಕ್ರೇಜಿ ಪವರ್ ಐತಿ ಇದ್ರೊಳಗೆ. ಅವನು ಗಾಡಿ ಚಪ್ರಿ ಅಂತಾರೆ, ಬಾಯಿಗೆ ಬರ್ತಾವೆ ಚಲೋ. ಗಾಡಿ ಚಪ್ರಿ ಅಲ್ಲ, ಓಡಿಸೋರು ಚಪ್ರಿ ಮೊದಲೇ ಮಾತು. ಗಾಡಿ ಎಷ್ಟು ಪವರ್ ಅಂದ್ರೆ ಮನುಷ್ಯಾಗ ಅವ್ರಿಗೆ ಬರ್ತೈತಿ ಇನ್ನೂ ಗಾಡಿ ಹೊಡಿಬೇಕಂತೇಳಿ. ಮತ್ತು ಇದ್ರೊಳಗೆ ಅಡ್ಜಸ್ಟ್ಮೆಂಟ್ ಕ್ಲಚ್ ಲಿವರ್ ಐತಿ. ಇದು ಕ್ಲಚ್ ಲಿವರ ಮತ್ತು ಅಡ್ಜಸ್ಟ್ಮೆಂಟ್ ಬ್ರೇಕ್ ಲಿವರ ಫುಲ್ಲು ಮೊದಲಿನಕ್ಕಿಂತ ಎಲ್ಲ ಫುಲ್ ಚೇಂಜ್ ಐತಿ. ಫೇರಿಂಗ್ ಗೀರಿಂಗ್ ಎಲ್ಲ ಚೇಂಜ್ ಐತಿ. ಮೊದಲಿಂದು ಒಂದು ಸ್ವಲ್ಪ ಇಲ್ಲೇ ಹತ್ತಿ ಬರ್ತಿದ್ರು. ಇದು ಒಂಥರ ಸ್ಪೋರ್ಟ್ಸ್ ಸೂಪರ್ ಡ್ಯೂಕ್ ಥರ ಕೊಟ್ಟರೆ ಪೂರ. ಇಂಡಿಯಾದಾಗಂತೂ ಸೂಪರ್ ಡ್ಯೂಕ್ ಅವೈಲೇಬಲ್ ಇಲ್ಲ, ಅದಕ್ಕೆ ಅದು ಆ ಫೀಲ್ ನಮ್ಮ ಡ್ಯೂಕ್ 390 ಒಳಗೆ ತೋಲ್ ಅಂತೇಳಿ ಈ ರೀತಿ ಬಿಟ್ರ. ಮಸ್ತ್ ಕ್ರೇಜಿ ಐತಿ. ಇದ್ರೊಳಗೆ ಡಬಲ್ ಕಲರ್ ಬರ್ತಾವೆ. ಒಂದು ಆರೆಂಜ, ಇನ್ನೊಂದು ಬ್ಲೂ ಮತ್ತು ವೈಟ್ ಮಿಕ್ಸ್ ಇದ್ದಿದ್ದು ಬರ್ತೈತಿ. ಎರಡೂ ನೋಡಿನ ಗಾಡಿ ಎರಡೂ ಮಸ್ತವ. ಅದು ಬ್ಲೂ ಮತ್ತು ವೈಟ್ ಮಿಕ್ಸ್ ಇದ್ದಿದ್ದು ಏನಾಗ್ತೈತಿ, ಇದು ಎರಡೂ ಚೇಂಜ್ ಥರ ಕಾಣ್ತೈತಿ. ಅದು ಇದ್ರೊಳಗೆ ಹಂಗೆ ಕಾಣಿಸಲ್ಲ, ಪೂರಾ ಏಕಟ್ಟೆ ಒಂದೇ ಫೈಬರ್ ಥರ ಕಾಣ್ತೈತಿ. ದೂರಿಂತ ನೋಡಿದ್ರೆ ಪಕ್ಕ ಪೂರ ಕಾಣಂಗಿಲ್ಲ, ಯಾಕಂದ್ರೆ ಇದು ಒಂದೇ ಕಲರ್ ಅದೆಲ್ಲ ಕಟ್ನೂ ಅಷ್ಟು ಜಲ್ದಿ ಕಾಣಂಗಿಲ್ಲ. ಅದ್ರೊಳಗೆ ಇದೊಂದು ಕಲರ್ ಬೇರೆ, ಇದೊಂದು ಕಲರ್ ಬೇರೆ ಹಿಂಗದ. ಅದು ಮಸ್ತ್ ಕಾಣ್ತೈತಿ ಗಾಡಿ. ಮತ್ತು ಡಿಸ್ಪ್ಲೇ ಪೂರ ಚೇಂಜ್ ಮಾಡ್ಯಾನ. ಹಿಂದಿಂದು ಇದು ಮೆಟ್ಗಾರ್ಡ್ನು ಚೇಂಜ್ ಮಾಡ್ಯಾನ. ಇಲ್ಲಿ ಏನೋ ಕಟ್ ಥರ ಕೊಟ್ಟಾನ. ಇದು ಎದಕ್ಕಂತ ಗೊತ್ತಿಲ್ಲ, ಆದರೂ ಡಿಸೈನ್ ಮಸ್ತ್ ಕಾಣ್ತೈತಿ. ಮೊದಲಿಂದು ಚೆಸ್ಸಿ ಒಂದು ಪೂರ ಬರ್ತೈತಿ, ಇದು ಏಕಟೆ, ಆದರೆ ಇದು ಕಟ್ ಐತಿ. ಇದು ಬನಾನಾ ಶೇಪ್ದಂತ ಇದು ಚೆಸ್ಸಿ. ಇದು ಪೂರಾ ಅಲ್ಯೂಮಿನಿಯಮ್ದು, ಇದು ಪೂರಾ ಬೇರೆ ಅದು. ಇದೊಂದು ಸಪ್ರೇಟ, ಇದೊಂದು ಸಪ್ರೇಟ್ ಐತಿ. ಅದೇ ಇಂಜಿನ್ದು ಹೇಳಿ 398cc ಐತಿ. ಪಕ್ಕಾ 400cc ಗಾಡಿ. ಇದು ಸಿಂಗಲ್ ಸಿಲಿಂಡರ್ ಮತ್ತು ಲಿಕ್ವಿಡ್ ಕೂಲ್ ಇಂಜಿನ. ನನಗೆ ಹೋದ ಜನ್ರೇಷನ್ಕಿನ್ನ ಈ ಜನ್ರೇಷನ್ ಒಂದು ಸ್ವಲ್ಪ ಮೊದಲ ಲುಕ್ ಅದೆಲ್ಲ ಲುಕ್ಕಿಂದ ನೋಡ್ತಿದ್ದೆ ನಾ. ಬರೀ ಜನ್ರೇಷನ್ ಇದು ಪವರ್ ಅದು ನೋಡ್ತಿದ್ದಿಲ್ಲ, ಲುಕ್ ನೋಡ್ತಿದ್ದೆ. ಮೊದಲಿಂದೇ ಲುಕ್ ಚಲೋ ಐತಪ್ಪ, ಇದೇನು ಸಜ್ಜಿ ಕಾಣಂಗಿಲ್ಲ ಅಂತ. ಇದು ಲುಕ್ಕಿಗೂ ಮಸ್ತ್ ಐತಿ. ಪವರ್ ಅಂತೂ ಅಲ್ಟಿಮೇಟ್. ಅವನು ಇದ್ರ ಮುಂದೆ ದೂಸರ ಗಾಡಿನೇ ಇಲ್ಲ. ಪವರ್ ಟಾನಿಕ್, ಒರಿಜಿನಲ್ ಪವರ್ ಟಾನಿಕ್ ಇದು. ಇದನ್ನ ಎತ್ಕೊಂಡು ಒಂದು ರೌಂಡ್ ಹೋಗಿ ಬಂದ್ರೆ ಎಂಥ ಮನುಷ್ಯ ಕೂಲ್ ಆತಾನೋ. ಇದು ಪವರ್ಗೆ ಫಿದಾ ಆತಾನ, ಅಷ್ಟು ಪವರ್ ಐತಿ ಗಾಡಿ ಒಳಗೆ. 390cc ಅಲ್ಲ, 400cc. 390cc ಹೇಳಕ್ಕಷ್ಟೇ, 400cc ಬೈಕ್ ಇದು. ಇದು ಸೈಡಿಲ್ LED DRLs ಇದು ಮೊದಲಿನ ಥರದ್ದು ಎಲ್ಲ ಚೇಂಜ್ ಆದ ಫುಲ್ಲ. ಜಂಟುದು ಏನು ಮಾಡ್ತಾವ ಇಲ್ಲಿ ಸೈಡಿಗೆ ಬರ್ತಿದ್ದು ಇಂತಲ್ಲಿ, ಇದ್ರೊಳಗೆ ಕೂಡಿ ಬರ್ತಿತ್ತು. ಅದು ಈಗ ಇದ್ರೊಳಗೆ ಬೇರೆ ಸಪ್ರೇಟ್ ಅದ, ಇದು ಸಪ್ರೇಟ್ ಐತಿ. ಇದೊಂಥರ ಡೈಮಂಡ್ ಶೇಪ್ ಆಕಾರ ಒಳಗೆ ಕೊಟ್ಟಾನ ಇದು ಈ ಸಲದ್ದು.
ಮಸ್ತ್ ಐತೆ ಗಾಡಿ. ಮತ್ತು 4K ಏನೋ ಅಡ್ಜಸ್ಟ್ಮೆಂಟ್ ಐತೆ ಏನು ಕಾಣ್ತಪ್ಪ. ಇಲ್ಲೇನೋ ಇದು ಕೊಟ್ಟನ. ಹಿಂಗೆ ಕೊಡೋದು ಭಾಳ ಡೇಂಜರಸ್. ನಮ್ಮ ಹುಡುಗರು ಸುಮ್ಮನೆ ನಿಂದ್ರಂಗಿಲ್ಲ. ಸುಮ್ಮನೆ ಹಿಂಗೆ ಕೂತಲ್ಲಿ ಹಿಂಗೆ ತಿರುಗಿಬಿಟ್ರೆ ಅಂದ್ರೆ ಏನೋ ಆಯ್ತಂದ್ರೆ ಭಾಳ ಹೊಯ್ಕೊಬಿಡ್ಕೋ ಆತಾವ. ಆಮೇಲೆ ನಾವು ಗೊತ್ತಲ್ಲ ಹೆಂಗೆ ಹೊಡಿಬೇಕು, ಅವು ಡೇಂಜರಸ್ ಆಗ್ಬೇಕು. ಮತ್ತು ಇವು ಸ್ವಿಚ್ಗಳೆಲ್ಲ ಭಾರಿ ಕ್ವಾಲಿಟಿ ಕೊಟ್ಟನ ನೋಡೀಗ. ಇದ್ರೊಳಗೆ ಎಷ್ಟು ಮೋಡವ ಅಂದರೆ ಹೇಳೋಕ್ಕೆ ಆಗಂಗಿಲ್ಲ, ಅಷ್ಟು ಮೋಡ ಇದ್ರೊಳಗೆ. ನೋಡಂಬ್ರೆ ಯಾವುದು ಮೋಡಿದು? ಸ್ಟ್ರೀಟ್ ಮೋಡಿದು. ಮೋಟ್ರ್ ಸೈಕಲ್ ರೈಡ್ ಮೋಡ, ರೈನಿ ಮೋಡ, ABS ಆಫ್ ಮಾಡ್ಕೋಬೋದು, ಆನ್ ಮಾಡ್ಕೋಬೋದು, ಟ್ರ್ಯಾಕ, ಸ್ಟ್ರೀಟ, ರೈನ ಇದು ಹೇಳೀನಿ. ನಾವು ಸ್ಟ್ರೀಟ್ ಮೋಡ್ನಾಗ ಇಟ್ಟೋಣ, ಯಾಕಂದ್ರೆ ನಾವು ಇಷ್ಟು ಜಾಸ್ತಿ ಹೈವೇದಾಗ ಹೊಡಿತೀವಲ್ಲ ಅದಕ್ಕೆ. ಅದು ಒಂದು ಸಲ ಚಾವಿ ಚಲೋ ಮಾಡಿ ಬಂದು ತೋರಿಸ್ತೀವಿ ನೋಡಿ ಹೆಂಗೆ ಕಾಣ್ತಿದ್ರು. ಅರ್ಬಿ ಒಂದು ತಂದಿಲ್ಲ ನಾವು ಗಾಡಿ ಒರೆಸ್ಲಾಕ, ದೋಳ್ಕೊತಾಯಿದ್ದು ಅಷ್ಟು ಫುಲ್ ಎಲ್ಲ ಮೊದಲಿನಕಿನ ಎಲ್ಲ ಚೇಂಜ್ ಕೊಟ್ಬಿಟ್ರ. 30 ಇಯರ್ಸ್ ಅಂತ ಬರ್ತೈತಿ ಡ್ಯೂಕದು. 30 ಇಯರ್ಸ್ದು ಏನೋ ಸಮಥಿಂಗ್ ಬರ್ತೈತೆ. ಅದು ತಳಗ ಓದೋಕ್ಕಾಗಿಲ್ಲ. ಬರೀ ಹೋಗ ಮತ್ತು ಗಾಡಿ ಸ್ವಿಚ್ ಕ್ವಾಲಿಟಿ ಎಲ್ಲ ಮಸ್ತವ. ಹೋಯ್ತು. ಇಲ್ಲಿ ಟರ್ನಿಂಗ್ ಇದ್ದಿದ್ದ ಸ್ಲೋ ಮಾಡಿದೆ. ಇನ್ನೂ ಮುಂದೆ ಹೋಗಂಬರ್ರಿ ಎಷ್ಟೋದ. 160 ಮ್ಯಾಲೆ ಹೋದ್ರೆ ತೀರಾ ಚಲೋ. ಏನು ಅನುಮಾನ ಇಲ್ಲಾರ್ದಂಗೆ ಹೋದಪ್ಪ 160. ಹ್ಯಾಂಡಲ್ ಸ್ಟೆಬಿಲಿಟಿ ನೋಡ್ರಿ ಹೆಂಗೈತಿ. ಇದಕ್ಕಂತಾರೆ ಅಸಲಿ ಕುದುರೆ, ಒರಿಜಿನಲ್ ಕುದುರೆ ಇದು. ಹುಚ್ಚೇರಿದ ಕುದುರೆ ಹಂಗೆ ಅಲ್ಲ. ಮತ್ತು ಬರ್ರಿ ಹೊಳ್ಳೋಗಮ್. ಯಪ್ಪ ಇಂಜಿನ್ ಸುಡಾಕತ್ತದ ಮಾರಾಯ. ಬೂಟ್ ಹಾಕೊಂಡ್ರೆ ಪಾಡಿದಕ್ಕೆ, ಇಲ್ಲಾಂದ್ರೆ ಕಾಲ ಚಿಕನ್ ಲೆಗ್ ಪೀಸ್ ಅದ. ಹೆಂಗೆ ಎಳೋದು ಹೋಗಿದ್ದ ನೋಡಿ ಗಾಡಿ. ಶಿಫ್ಟ್ರು ಭಾರಿ ವರ್ಕ್ ಆಗ್ತದೆ. ಇನ್ನು ಕ್ಲಚ್ ಹಿಡಿದು ಗೇರ್ ಹಾಕೊಂಡ್ರೆ ಅಷ್ಟು ಸ್ಮೂತ್ ವರ್ಕ್ ಆಗ್ತದೆ ಇಲ್ಲ ಗೊತ್ತಿಲ್ಲ. ಅಷ್ಟು ಸ್ಮೂತ್ ಕ್ವಿಕ್ ಶಿಫ್ಟ್ರು ವರ್ಕ್ ಆಗ್ತದೆ ಗಾಡಿದು. ಇದು ಹೈವೇ ಒಳಗೆ ಮಸ್ತ್ ಬರ್ತೈತಿ ಫೀಲ. ಪವರ್ದೇನು ಲೆಕ್ಕನೇ ಇದ್ರದ್ದು ಹಂಗೆ ಬರ್ತೈತಿ ಫೀಲ. ಬಟ್ ಒಳಗೆ ಸಿಟಿ ಒಳಗೆ ಹೊಡಿಲತ್ತೀವಿ ಅಂದ್ರೆ ಪವರ್ ಒಂದು ಸ್ವಲ್ಪ ಇರಿಟೇಟ್ ಅನಿಸ್ತದೆ. ಯಾಕಂದ್ರೆ ಸಿಟಿ ಒಳಗೆ ಜಾಸ್ತಿ ಹೊಡೆದೊಂದಿರಲ್ಲ, ಅಷ್ಟೇ ನಾರ್ಮಲ್ ಸ್ಪೀಡ್ನಾಗೆ ಇರಬೇಕಾದ್ರೆ. ಇದ್ರ ಪವರ್ದು ಒಂದು ಸ್ವಲ್ಪ ಇರಿಟೇಟ್ ಆಗಕ್ಕೆ ಚಲೋ ಅದ ಗಾಡಿದು. ಹೈವೇಗೆ ನೋಡು ಹೆಂಗೆ ರುಬ್ಬು ಒಟ್ಟ ಗಾಡಿನೇ ದಿನ ಬೇಸರ ಅನ್ಸಂಗಿಲ್ಲ, ಹಂಗಾದ ಗಾಡಿ ಇದು. ಆದ್ರೆ ಮೈಲೇಜು ಕೇಳಕ್ಕೆ ಹೋಗ್ಬೇಡ್ರಿ. ಮೈಲೇಜು ಒಂದು ಅರೌಂಡ್ ಒಂದು 25 to 30 ಸನೇ ಕೊಡ್ಬೋದು ನಾನು ಅಂದ್ಕೊಂಡಿನಿ. ಬಟ್ ಗಾಡಿ ಓನರ್ ಕೇಳ್ದಾಗ ಗೊತ್ತಾದ ಎಷ್ಟು ಕೊಡ್ಬೋದು ಮೈಲೇಜ್ ಅಂತೇಳಿ. ಈಗ ವಾಪಸ್ ಆ ಬೈ ಗಾಡಿ ಕೊಡಕ್ಕೆ ಹೊಂಟೀವಿ. ಕೇಳೋಣ ಒಂದೇ ಮಾತಿಗೆ ಕೊಟ್ಟ ಅವನು. ಥ್ಯಾಂಕ್ಸ್ ಅವನಿಗೊಂದು. ಅವನ ಹೆಸರು ರಾಹುಲ್ ಅಂತ. ಇಲ್ಲ ಅಲ್ಲೇ ಇರಬೇಕು, ತೋರಿಸ್ತೀನಿ ಬರೀ. ಗೇರ್ ಹಾಕಿ ಕಾಲು ಒಂದು ಸ್ವಲ್ಪ ಪೂರಾ ಚರ್ಚದ ಕಾಲು ಉರ್ಲಾದ್ವಾ. ಸೊ ಗಾಯ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ ಹೆಂಗೆ ಅನಿಸ್ತು. ನಿಮ್ಮದು ಒಂದು ಲೈಕಿಂದ ನಮಗೆ ಇನ್ನೊಂದು ಮೋಟಿವೇಶನ್ ಸಿಕ್ಕಂಗಾಗ್ತದೆ. ಮತ್ತು ಇನ್ನೊಂದು ವಿಡಿಯೋದಾಗ ಸಿಗಮು. ಟೇಕ್ ಕೇರ್, ಬಾಯ್.